ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮನುಷ್ಯನಿಗಿರುವ ಅತಿಯಾದ ಭರವಸೆಯೇ, ಅತಿಯಾದ ಆತ್ಮವಿಶ್ವಾಸವೇ ಆತನಿಗೆ ಮುಳುವಾಗುತ್ತೆ ಎನ್ನುತ್ತಾನೆ ಶ್ರೀಕೃಷ್ಣ. ಅಂದರೆ ಯಾವುದು ಅತಿಯಾಗುತ್ತೋ ಅಲ್ಲಿ ಅವನತಿ ಅನ್ನೋದು ಶತಸಿದ್ಧ. ಹಾಗೆ ಮನುಷ್ಯನ ಈ ತ್ರಿಗುಣಗಳೇ ಅವನ ಉನ್ನತಿ ಹಾಗೂ ಅವನತಿಗೆ ಕಾರಣೀಭೂತವಾದ ಅಂಶಗಳು ಎಂಬುದು ಶುಕಮುನಿಗಳು ಪರೀಕ್ಷಿತ ಮಹಾರಾಜನಿಗೆ ಉಪದೇಶಿಸಿದ ತತ್ವ. ಅಲ್ಲದೆ ಅವನ ಪ್ರಮಾದದಿಂದ ಇನ್ನಿಲ್ಲದ ಶಿಕ್ಷೆಯನ್ನು ಭೂಲೋಕದಲ್ಲಿ ಯಮಲೋಕದಲ್ಲಿ ಅನುಭವಿಸಬೇಕಾಗುತ್ತದೆ ಎಂದು ವಿವರಿಸುತ್ತಾರೆ. ಅಷ್ಟಕ್ಕೂ ಈ ತ್ರಿಗುಣಗಳು ಯಾವುದು, ಅದರಿಂದ ಪ್ರಾಪ್ತಿಯಾಗುವ ಶಿಕ್ಷೆಗಳು ಹೇಗಿರುತ್ತವೆ ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಶುಕಮುನಿಗಳು ಮಹಾರಾಜ ಪರೀಕ್ಷಿತನಿಗೆ ಹೇಳುತ್ತಾರೆ, ಹೇ ರಾಜ, ಈ ಜಗತ್ತು 3 ರೀತಿಯ ಕೃತಿಗಳಿಂದ ತುಂಬಿಕೊಂಡಿದೆ. ಮೊದಲನೇದು ಸತ್ವಗುಣ, ಅಂದರೆ ಒಳ್ಳೆಯ ಸ್ವಭಾವದಿಂದ ಆಗುವ ಕೃತಿಗಳು. ರಜೋಗುಣ, ವಾಸನೆಗಳಿಗೆ ಬಲಿಯಾಗಿ ಆಗುವ ಕೃತಿಗಳು. ಇನ್ನು ಮತ್ತು ತಮೋಗುಣ, ಅಜ್ಞಾನದಿಂದ ಆಗುವ ಕೃತಿಗಳು. ಆದ್ದರಿಂದ ಮನುಷ್ಯರು 3 ವಿಭಿನ್ನ ರೀತಿಯ ಪರಿಣಾಮಗಳನ್ನು ಭೋಗಿಸಬೇಕಾಗುತ್ತದೆ. ಒಳ್ಳೆಯ ಕೃತಿಗಳನ್ನು ಮಾಡಿ ಮನುಷ್ಯರು ಮೃತರಾದ ಮೇಲೆ ಆನಂದದಿಂದ ಇರುತ್ತಾರೆ. ಕೆಟ್ಟ ಕೃತಿಗಳಿಂದ ಮತ್ತು ಅಜ್ಞಾನದಿಂದ ಅವನು ವಿಭಿನ್ನ ನರಕಯಾತನೆಗಳನ್ನು ಭೋಗಿಸಬೇಕಾಗುತ್ತದೆ. ಒಳ್ಳೆಯ ಮತ್ತು ಕೆಟ್ಟ ಇವುಗಳ ಭೇದವು ಗೊತ್ತಿದ್ದು ಯಾರು ಕೆಟ್ಟದ್ದಾಗಿ ವರ್ತಿಸುತ್ತಾರೆಯೋ ಅವರು ಮಾತ್ರ ಕಠೋರ ಯಾತನೆಗಳನ್ನು ಭೋಗಿಸಬೇಕಾಗುತ್ತದೆ ಎನ್ನುತ್ತಾರೆ. ನರಕಲೋಕವು ಪಾತಾಳ ಲೋಕಗಳ ಕೆಳಗೆ ಮತ್ತು ಗರ್ಭೋದಕ್ ಸಾಗರದ ಸ್ವಲ್ಪ ಮೇಲಿದೆ. ಅದು ಯಮರಾಜನ ಅಧಿಪತ್ಯದಲ್ಲಿದೆ. ಮೃತ್ಯುವಿನ ನಂತರ ಯಮದೂತರು ಪಾಪಿ ಮನುಷ್ಯರನ್ನ ಅಲ್ಲಿ ಕರೆದುಕೊಂಡು ಹೋಗುತ್ತಾರೆ ಮತ್ತು ಯಮರಾಜನು ಅವರ ವಿಶಿಷ್ಟ ಪಾಪ ಕೃತ್ಯಗಳಿಗನುಸಾರ ಅವರನ್ನ ಯೋಗ್ಯ ಶಿಕ್ಷೆಗಾಗಿ ನರಕಕ್ಕೆ ಕಳುಹಿಸುತ್ತಾನೆ. ಆ ಶಿಕ್ಷೆಗಳೆಂದರೆ, ಮೊದಲನೇದು, ಯಾವ ಮನುಷ್ಯನು ಇತರರ ಪತ್ನಿ ಮಕ್ಕಳನ್ನು ಹಣವನ್ನ ದೋಚುವನೋ ಅವನನ್ನು ತಾಮಿಶ್ರ ಎಂಬ ನರಕದಲ್ಲಿ ನೂಕಲಾಗುತ್ತದೆ. ಅಲ್ಲಿ ಅವನಿಗೆ ತಿನ್ನಲು ಕುಡಿಯಲು ಏನೂ ಸಿಗುವುದಿಲ್ಲ. ಅವನನ್ನು ಯಮದೂತರು ತೀವ್ರವಾಗಿ ಥಳಿಸುತ್ತಾರೆ. ಇನ್ನು ಎರಡನೆಯದ್ದು, ಯಾವ ಮನುಷ್ಯನು ಇತರೆ ವ್ಯಕ್ತಿಗಳನ್ನ ಮೋಸ ಮಾಡುತ್ತಾನೆ, ಆತನ ಪತ್ನಿ ಮಕ್ಕಳನ್ನ ಉಪಭೋಗಿಸುತ್ತಾನೆ, ಅವನನ್ನು ಅಂಧತಃ ಮಿಶ್ರ ನರಕದಲ್ಲಿ ನೂಕಲಾಗುತ್ತೆ. ಅಲ್ಲಿ ಅವನಿಗೆ ತುಂಬಾ ತೊಂದರೆಗಳಾಗಿ ಅವನು ತನ್ನ ಬುದ್ಧಿ ಮತ್ತು ದೃಷ್ಟಿಯನ್ನ ಕಳೆದುಕೊಳ್ಳುತ್ತಾನೆ. ಹಾಗೆ ಮೂರನೆಯದ್ದು, ಯಾವ ಮನುಷ್ಯನು ಹಗಲು ರಾತ್ರಿ ಕೆಲಸ ಮಾಡಿ ತನ್ನ ಕುಟುಂಬದವರ ಪಾಲನೆ ಪೋಷಣೆಗಾಗಿ ಕಾರಣವಿಲ್ಲದೆ ಹಿಂಸೆಯನ್ನ ಮಾಡುತ್ತಾನೋ ಅವನು ರೌರವ ನರಕದಲ್ಲಿ ನೂಕಲಾಗುತ್ತದೆ. ಅಲ್ಲಿ ಅವನು ಹತ್ಯೆ ಮಾಡಿದ ಪ್ರಾಣಿಗಳು ತಮ್ಮ ಸೇಡನ್ನು ತೀರಿಸಿಕೊಳ್ಳುತ್ತವೆ. ಇನ್ನು ನಾಲ್ಕನೆಯದ್ದು, ಇತರರಿಗೆ ದುಃಖಗಳನ್ನು ನೀಡಿ ಬದುಕುವ ಮನುಷ್ಯನನ್ನು ಮಹಾರೌರವ ನರಕದಲ್ಲಿ ನೂಕಲಾಗುತ್ತದೆ. ಅಲ್ಲಿ ಪ್ರಾಣಿಗಳು ಅವನ ಲವಲೇಶವನ್ನು ಬಿಡುವುದಿಲ್ಲ. ಇನ್ನು ಐದನೆಯದ್ದು, ತನ್ನ ನಾಲಿಗೆಯ ಚಪಲವನ್ನ ಪೂರೈಸಲು ಅಮಾಯಕ ಪ್ರಾಣಿ ಪಕ್ಷಿಗಳನ್ನು ಜೀವಂತ ಸುಟ್ಟು ತಿನ್ನುವ ಮನುಷ್ಯನನ್ನು ಕುಂಬಿಪಾಕಂ ಎಂಬ ನರಕದಲ್ಲಿ ನೂಕಲಾಗುತ್ತದೆ. ಅಲ್ಲಿ ಅವನನ್ನು ಕುದಿಯುವ ಎಣ್ಣೆಯಲ್ಲಿ ಎಸೆಯಲಾಗುತ್ತದೆ. ಬ್ರಾಹ್ಮಣರ ಹತ್ಯೆಯನ್ನು ಮಾಡುವವರನ್ನ ಕಾಲಸೂತ್ರ ನರಕಕ್ಕೆ ಒಯ್ಯುತ್ತಾರೆ. ಅಲ್ಲಿ ಕೆಳಗಿನಿಂದ ಜ್ವಾಲೆ, ಅಂದರೆ ಬೆಂಕಿ ಮತ್ತು ಮೇಲಿನಿಂದ ಸುಡುವ ಬಿಸಿಲಿನಿಂದಾಗಿ ಆ ಮನುಷ್ಯನು ಅಲ್ಲಿಯೇ ಸುಟ್ಟು ಬೂದಿಯಾಗುತ್ತಾನೆ. ಹಾಗೆ ಏಳನೆಯದ್ದು, ವೈದಿಕ ಮಾರ್ಗದಿಂದ ದೂರ ಸರಿದ ಮನುಷ್ಯನನ್ನು ಅಸಿಪತ್ರವನ ಎಂಬ ನರಕಕ್ಕೆ ಕಳುಹಿಸುತ್ತಾರೆ. ಅಲ್ಲಿ ಯಮದೂತರು ಅವನಿಗೆ ರಕ್ತ ಬರುವವರೆಗೆ ಚಾಟಿಯಿಂದ ಹೊಡೆಯುತ್ತಾರೆ. ಇನ್ನು ಎಂಟನೆಯದ್ದು, ನಿರಪರಾಧಿ ನಾಗರಿಕರಿಗೆ ಶಿಕ್ಷೆಯನ್ನ ವಿಧಿಸುವ ಅತ್ಯಾಚಾರಿ ರಾಜರನ್ನು ಮತ್ತು ಅಧಿಕಾರಿಗಳನ್ನ ಸೂಕರ ಮುಖ ಎಂಬ ನರಕದಲ್ಲಿ ನೂಕುತ್ತಾರೆ. ಅಲ್ಲಿ ಅವರನ್ನು ಕಬ್ಬಿನಂತೆ ಹಿಂಡಲಾಗುತ್ತದೆ.
ಇನ್ನು 9ನೇದು, ಇತರರನ್ನ ಪೀಡಿಸುವ ಮತ್ತು ಹತ್ಯೆ ಮಾಡುವ ಮನುಷ್ಯನನ್ನ ಅಂಧಕೂಪ ನರಕದಲ್ಲಿ ನೂಕಲಾಗುತ್ತದೆ. ಅಲ್ಲಿ ಅವನ ಮೇಲೆ ಹಿಂಸಾತ್ಮಕ ಪ್ರಾಣಿ, ಪಕ್ಷಿ, ಸರ್ಪ ಮತ್ತು ಸೊಳ್ಳೆಗಳು ಆಕ್ರಮಣ ಮಾಡಿ ಅವನಿಗೆ ಜೀವಿಸುವುದೇ ಬೇಡ ಎಂದು ಅನ್ನಿಸುವವರೆಗೂ ತೊಂದರೆಗಳನ್ನು ಕೊಡುತ್ತವೆ. ಇನ್ನು 10ನೇದ್ದು, ಮನೆಯಲ್ಲಿನ ವಯೋವೃದ್ಧರು, ಮಕ್ಕಳು ಮತ್ತು ಅತಿಥಿಗಳಿಗೆ ಉಣಬಡಿಸದೆ ತಾವು ಮೊದಲು ಊಟವನ್ನ ಮಾಡುತ್ತಾರೋ ಅವರು ಕಾಗೆಯಂತಿರುತ್ತಾರೆ. ಇಂತಹ ಜನರನ್ನು ಕ್ರಿಮಿಭೋಜನ ನರಕದಲ್ಲಿ ನೂಕಲಾಗುತ್ತದೆ. ಅಲ್ಲಿ ಅವರು 1,00,000 ವರ್ಷಗಳ ಕಾಲ ಕೊಳೆಯುತ್ತಾ ಬಿದ್ದಿರುತ್ತಾರೆ ಮತ್ತು ಕೊನೆಗೆ ಕ್ರಿಮಿಕೀಟಗಳಿಗೆ ಆಹಾರವಾಗುತ್ತಾರೆ. ಹಾಗೆ 11ನೇದ್ದು, ಯಾವ ಮನುಷ್ಯನೂ ಇತರರ ಬಂಗಾರ, ವಜ್ರಭೂಷಣಗಳ ಕಳ್ಳತನ ಮಾಡುತ್ತಾನೋ ಅವನನ್ನು ಸಂದೇಶ ಎಂಬ ನರಕದಲ್ಲಿ ಎಸೆಯಲಾಗುತ್ತದೆ. ಅಲ್ಲಿ ತಾಮ್ರದ ಬಿಸಿ ಗೋಲಕಗಳಿಂದ ಅವನ ಚರ್ಮ ಮತ್ತು ನಾಲಿಗೆಯನ್ನು ಸುಡಲಾಗುತ್ತದೆ. ಇನ್ನು 12ನೇದ್ದು, ಅಯೋಗ್ಯ ಅಕುಲಿನ ಸ್ತ್ರೀಯರೊಂದಿಗೆ ಸಂಭೋಗ ಮಾಡುವವರನ್ನ ತಪ್ತಸೂರ್ಮಿ ಎಂಬ ನರಕದಲ್ಲಿ ಎಸೆಯಲಾಗುತ್ತದೆ. ಅಲ್ಲಿ ಅವರಿಗೆ ತಾಮ್ರದ ಬಿಸಿ ಮೂರ್ತಿಗಳನ್ನು ಆಲಂಗಿಸುವಂತೆ ಮಾಡುತ್ತಾರೆ. ಇನ್ನು 13ನೇದ್ದು, ಅನೈಸರ್ಗಿಕ ಸಂಭೋಗ ಮಾಡುವವರನ್ನು ವರ್ಜಕಂಟಕ ಶಾಲಮಲಿ ನರಕದಲ್ಲಿ ಎಸೆಯುತ್ತಾರೆ. ಚೂಪಾದ ಮುಳ್ಳುಗಳಿರುವ ಗಿಡಗಳಿಗೆ ತೂಕು ಹಾಕಲಾಗುತ್ತದೆ. ಹಾಗೆ 14ನೇದ್ದು, ಸುಳ್ಳು ಸಾಕ್ಷಿಗಳನ್ನು ನೀಡುವ ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಮೋಸ ಮಾಡುವ ಮನುಷ್ಯನನ್ನು ಎತ್ತರದ ಗುಡ್ಡದಿಂದ ನಿರ್ಜಲ ನರಕದಲ್ಲಿ ಎಸೆಯಲಾಗುತ್ತದೆ. ಹಾಗೆ ಮದ್ಯಪಾನ ಮಾಡುವ ಬ್ರಾಹ್ಮಣ ಮತ್ತು ಅವನ ಪತ್ನಿಯನ್ನ ಅಯಾಪಾನ ನರಕಕ್ಕೆ ಒಯ್ಯಲಾಗುತ್ತದೆ. ಅಲ್ಲಿ ಯಮದೂತರು ಅವರ ಬಾಯಲ್ಲಿ ಕುದಿಯುವ ಲೋಹವನ್ನ ಸುರಿಯುತ್ತಾರೆ. ಇನ್ನು ದೇವಿ ಭದ್ರಕಾಳಿಗೆ ಮನುಷ್ಯ ಬಲಿಯನ್ನ ನೀಡಿ ಮಾಂಸವನ್ನ ತಿನ್ನುವವರನ್ನು ರಕ್ಷೋಗಣ ಭೋಜನ ನರಕದಲ್ಲಿ ಎಸೆಯಲಾಗುತ್ತದೆ. ಅಲ್ಲಿ ಅವರಿಗೆ ಬಲಿಯಾದವರು ರಾಕ್ಷಸರ ರೂಪವನ್ನ ತಾಳಿ ಅವರನ್ನ ಹರಿದು ತುಂಡುಗಳನ್ನಾಗಿ ಮಾಡುತ್ತಾರೆ. ಯಾವ ಮನುಷ್ಯರು ಸರ್ಪದಂತೆ ದ್ವೇಷ ಬುದ್ಧಿ ಮತ್ತು ಸಿಟ್ಟಿನ ಸ್ವರೂಪದವರಾಗಿರುವವರೋ ಅವರನ್ನು ದಂದಶೂಕ ನರಕದಲ್ಲಿ ಎಸೆಯಲಾಗುತ್ತದೆ. ಅಲ್ಲಿ 7 ಹೆಡೆಯ ನಾಗಗಳು ಅವರನ್ನ ಇಲಿಯನ್ನು ತಿನ್ನುವಂತೆ ತಿನ್ನುತ್ತಾರೆ. ಹಾಗೆ ಪಾಪ ಮಾರ್ಗದಿಂದ ಹಣವನ್ನ ಗಳಿಸಿ ಸೊಕ್ಕಿನಿಂದ ಮೆರೆಯುವವರನ್ನು ಸೂಚಿಮುಖ ನರಕದಲ್ಲಿ ಎಸೆಯಲಾಗುತ್ತದೆ. ಅಲ್ಲಿ ಯಮದೂತರು ಅವನ ದೇಹವನ್ನ ಕಡಿದು ತುಂಡುಗಳನ್ನಾಗಿ ಮಾಡುತ್ತಾರೆ. ಶಿಕ್ಷೆಯನ್ನು ಭೋಗಿಸಿದ ನಂತರ ಎಲ್ಲ ಪಾಪಿಗಳು ಪೃಥ್ವಿಯ ಮೇಲೆ ಪುನಃ ಜನ್ಮ ಪಡೆಯುತ್ತಾರೆ ಎನ್ನುತ್ತಾರೆ ಶುಕಮುನಿಗಳು. ಆಗ ಮಹಾರಾಜ ಪರೀಕ್ಷಿತನು ಶುಕಮುನಿಗಳಿಗೆ ನರಕದಿಂದ ಪಾರಾಗಲು ಮನುಷ್ಯನು ನಿರ್ದಿಷ್ಟವಾಗಿ ಹೇಗೆ ವರ್ತಿಸಬೇಕು ಎಂಬ ಪ್ರಶ್ನೆಯನ್ನ ಕೇಳಿದ. ಅದಕ್ಕೆ ಶುಕಮುನಿಗಳು, ಮೃತ್ಯು ಬರುವ ಮೊದಲು ಮನುಷ್ಯನು ಕಾಯ, ವಾಚ, ಮನಸ್ಸು ಶುದ್ಧವಿರದಿದ್ದರೆ ಅವನು ನರಕದಲ್ಲಿ ಇಂತಹ ಯಾತನೆಗಳನ್ನು ಭೋಗಿಸಬೇಕಾಗುತ್ತದೆ. ಆದ್ದರಿಂದ ಮನುಷ್ಯನು ಯಾವಾಗಲೂ ಶಾಸ್ತ್ರಾನುಸಾರ ವರ್ತಿಸಬೇಕು. ಪಾಪ ಕರ್ಮಗಳನ್ನು ಮಾಡುವುದು ಮತ್ತು ನಂತರ ಪಶ್ಚಾತ್ತಾಪ ಪಟ್ಟು ಕ್ಷಮೆ ಯಾಚನೆ ಮಾಡಿಕೊಳ್ಳುವುದು, ಈ ಪ್ರಕ್ರಿಯೆಯು ಯಾವುದಾದರೊಂದು ಆನೆಗೆ ಸ್ನಾನ ಹಾಕಿದಂತಾಗುತ್ತದೆ. ಮನುಷ್ಯನ ಅಜ್ಞಾನವು ಇವೆಲ್ಲ ಪಾಪಗಳ ಮೂಲವಾಗಿದ್ದು ಎಲ್ಲಿಯವರೆಗೆ ಅದನ್ನು ದೂರಗೊಳಿಸಲು ಪ್ರಯತ್ನವಾಗುವುದಿಲ್ಲವೋ ಅಲ್ಲಿಯವರೆಗೆ ಅವನ ಪಾಪಗಳು ನಡೆಯುತ್ತಲೇ ಇರುತ್ತವೆ. ಮಾಣಿಕ ಸ್ವಚ್ಛ ಚಾರಿತ್ರವಂತ, ಅಹಿಂಸಕ ಮತ್ತು ದಾನಿಯಾಗಿದ್ದರೆ ಅವನ ಎಲ್ಲ ಪಾಪಗಳು ತನ್ನಿಂತಾನೇ ನಾಶವಾಗುತ್ತವೆ. ಅವನ ಎಲ್ಲ ಪಾಪಗಳು ತೊಳೆದು ಹೋಗುತ್ತವೆ. ಭಗವಾನ್ ಶ್ರೀಕೃಷ್ಣನಿಗೆ ಶರಣಾದರೆ ವ್ಯಕ್ತಿಯ ಎಲ್ಲ ಪಾಪಕರ್ಮಗಳು ನಿಶ್ಚಿತವಾಗಿಯೂ ನಿಧಾನವಾಗಿ ಕಡಿಮೆಯಾಗುತ್ತವೆ. ಅದಕ್ಕಾಗಿ ಸತತವಾಗಿ ಭಗವಂತನ ನಾಮಸ್ಮರಣೆಯನ್ನ ಮಾಡುವುದು ಮುಕ್ತಿಯ ಸರ್ವೋತ್ತಮ ಮಾರ್ಗವಾಗಿದೆ. ಭಗವಂತನ ಚಿಂತನೆಯಲ್ಲಿ ಸುಖಪಡುವ ಮನುಷ್ಯರು ಸಾಮಾನ್ಯವಾಗಿ ಪಾಪಕರ್ಮಗಳನ್ನು ಮಾಡುವುದಿಲ್ಲ. ಆದರೆ ಅವರಿಂದ ತಪ್ಪಿ ಪಾಪಕರ್ಮಗಳಾದರೂ ಭಗವಂತನು ಅವರ ರಕ್ಷಣೆಯನ್ನ ಮಾಡುತ್ತಾನೆ. ಭಗವಂತನ ಯಾವುದೇ ಹೆಸರನ್ನು ಹೇಗೆ ತೆಗೆದುಕೊಂಡರೂ ಇದೇ ಫಲ ಸಿಗುತ್ತದೆ. ಇದರಲ್ಲಿ ಸಂದೇಹವೇ ಇಲ್ಲ ಎನ್ನುತ್ತಾರೆ ಶುಕಮುನಿಗಳು. ಹೀಗೆ ನಮ್ಮ ಬದುಕಿನಲ್ಲಿ ಅನಿರೀಕ್ಷಿತ ಘಟನೆಗಳು, ಆಕಸ್ಮಿಕ ತಿರುವುಗಳು ಬಂದೇ ಬರುತ್ತದೆ. ಅದು ಬಡವ ಬಲ್ಲಿದನೆಂದು ತಾರತಮ್ಯ ತೋರುವುದಿಲ್ಲ. ಧನಿಕ ತಿರುಕನೆಂಬ ಭೇದವಿಲ್ಲ. ಹೆಣ್ಣು ಗಂಡೆಂಬ ತಾರತಮ್ಯವಿಲ್ಲ. ಇಲ್ಲಿ ಎಲ್ಲದಕ್ಕೂ ಸಮಪಾಲು ಹಂಚಿಬಿಡುತ್ತಾನೆ ಆ ಪರಮಾತ್ಮ. ಇಲ್ಲಿ ಆತ್ಮರೂಪಿಗಳಾಗಿ ಶ್ರೇಷ್ಠ ಜನ್ಮವಾದ ಮಾನವ ಜನ್ಮವೆತ್ತ ನಾವೆಲ್ಲರೂ ದಯೆ, ಕರುಣೆ, ಪ್ರೀತಿ, ನಂಬುಗೆಯಲ್ಲೇ ಇತರರನ್ನು ಕಂಡಾಗ ಬಹುಶಃ ಈ ಕ್ಷಣಿಕ ಬದುಕಿಗೆ ಕೊಂಚ ಮಟ್ಟಿಗಾದರೂ ಅರ್ಥ ಬಂದೇ ಬರುತ್ತೆ.
ಎಲ್ಲವೂ ಆ ಸೂತ್ರಧಾರನ ಕೈಚಳಕವಲ್ಲದೆ ನಮ್ಮದೇನೂ ಇಲ್ಲ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.